ಸಖತ್ ಟೇಸ್ಟಿಯಾಗಿರೋ ಹಾಗೆ ಎಷ್ಟೇ ಹೊತ್ತಿಟ್ರೂ ಕ್ರಿಸ್ಪಿನೆಸ್ ಆಗೇ ಇರುವಂಥ ಸಾಬೂದಾನ ವಡೆನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಹೇಗಪ್ಪ ಸಾಬೂದಾನ ಅಂದರೆ ಸಬ್ಬಕ್ಕಿ ವಡೆನ ಮಾಡ್ಕೊಳ್ಳೋದು ಅಂದರೆ, ಮೊದಲಿಗೆ ಸಬ್ಬಕ್ಕಿಯನ್ನು ಒಂದು ಬೌಲ್ಗೆ ಹಾಕಿ ನೆನೆಸ್ಕೊಳ್ಬೇಕು. ನಾನಿಲ್ಲಿ ಒಂದು ಬೌಲ್ನಷ್ಟು ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಸಾಬೂದಾನನ ಸಬ್ಬಕ್ಕಿ ಅಂತ ಕರೀತಾರೆ. ಹಾಗಾಗಿ ಸಾಬೂದಾನನ ಚೆನ್ನಾಗಿ ನೀರಲ್ಲಿ ತೊಳೆದು ಏನಿಲ್ಲ ಅಂದರೆ ಒಂದು 2-3 ಅವರ್ಸ್ ನಾನು ಇಲ್ಲಿ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಇದನ್ನು ನೆನ್ಕೊಳ್ಳೋಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರುವಂಥದ್ದು ಪದಾರ್ಥನ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನಿಲ್ಲಿ 2 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. ಆಲೂಗಡ್ಡೆ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಇದನ್ನು ತೆಗೆದು ಈಗ ಪೀಲ್ ಔಟ್ ಮಾಡಬೇಕು. ಆಲೂಗಡ್ಡೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಬೇಯಿಸಿಟ್ಕೊಂಡ್ರು ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಬೋದು. ಹಾಗಾಗಿ ನಾನು ಕೈಯಲ್ಲಿ ಸ್ಮ್ಯಾಶ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇದನ್ನು ತುರ್ಕೊಳ್ತಾ ಇದ್ದೀನಿ. ಬೇಯಿಸಿಟ್ಕೊಂಡ್ರು ಆಲೂಗಡ್ಡೆನ ಈ ರೀತಿ ತುರ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನೋಡಿ, ಈಗ ಸಬ್ಬಕ್ಕಿ ಸಹ ನೆಂದಿದೆ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನಾನೇನಿಲ್ಲ ಅಂದರೂ 2-3 ಅವರ್ ಸಬ್ಬಕ್ಕಿನ ನೆನೆಸ್ಕೊಂಡಿದ್ದೀನಿ. ಇನ್ನು ಹೆಚ್ಚಿಗೂ ಸಹ ನೆನೆಸ್ಕೊಳ್ಬೋದು. ಈಗ ನೆನೆಸಿಟ್ಕೊಂಡ್ರೆ ಸಬ್ಬಕ್ಕಿಯನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಬೇಕು. ಈಗ ಈ ಸಬ್ಬಕ್ಕಿ ಜೊತೆಗೆ ನಾವು ಆಗಲೇ ಆಲೂಗಡ್ಡೆನ ತುರಿದು ಇಟ್ಕೊಂಡಿದ್ವಲ್ವ, ಆ ಒಂದು ಆಲೂಗಡ್ಡೆನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಸಣ್ಣದಾಗಿ ತುರಿದು ಇಟ್ಕೊಂಡ್ರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರು 2 ಹಸಿಮೆಣಸಿನ್ಕಾಯಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ಮತ್ತು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಖಾರಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ರುಚಿನೂ ಚೆನ್ನಾಗಿರುತ್ತೆ. ಹಾಗೆ ಕಡಲೆ ಬೀಜನ ಹುರಿದು ಮಿಕ್ಸಿಗೆ ಸೇರಿಸ್ಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಾದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು, ಹಾಗೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಅಷ್ಟೇ, ಇದಕ್ಕೆ ನೀರೇನು ಹಾಕೋದು ಬೇಡ, ನೋಡಿಕೊಂಡು ಮಿಕ್ಸ್ ಮಾಡಿ ಕೊಡಿ. ಯಾಕೆಂದರೆ ಸಬ್ಬಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಅದರಲ್ಲೇ ನೀರಿನ ಅಂಶನೂ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಆಮೇಲೆ ಇದನ್ನು ಈ ರೀತಿ ಮಾಡ್ಕೊಳ್ಬೇಕು, ವಡೆ ರೀತಿ ಮಾಡ್ಕೊಳ್ಬೇಕು. ತುಂಬ ತೆಳುವಾಗಿ ಸಹ ತಟ್ಕೊಳ್ಬಾರ್ದು, ಯಾಕಂದರೆ ಬೇಗ ಕಿತ್ತೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮಲ್ಲಿ ಇದನ್ನು ಮಾಡಿಕೊಂಡು ವಡೆ ರೀತಿಯಲ್ಲಿ ಕರ್ಕೊಳ್ಬೇಕು. ಬಾಣಲಿಯಲ್ಲಿ ನಾವು ಈ ವಡೆನ ಬಿಡಬೇಕಾದ್ರೆ ಕರಿಯೋದಕ್ಕೆ ತುಂಬಾ ಒತ್ತಾಗಿ ಬಿಡಬಾರ್ದು. ಯಾಕೆಂದರೆ ಒಂದಕ್ಕೊಂದು ಅಂಟಿಬಿಡುತ್ತೆ. ನೋಡಿ ಇಲ್ಲಿ ಯಾವ ರೀತಿ ಅಂಟಿದೆ ಅಂತ ಹೇಳಿಬಿಟ್ಟು, ಈ ರೀತಿ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಉಲ್ಟಾ ಮಾಡಿ ಆಮೇಲೆ ಇದನ್ನು ಸಪ್ರೇಟ್ ಮಾಡಿದ್ದೀನಿ. ಅದಕ್ಕೆ 4-5 ಹಾಕ್ಕೊಂಡ್ರೆ ಸಾಕು ಒಂದು ಸರಿ ಬಾಣಲಿಯಲ್ಲಿ ಮಾಡ್ಕೊಳ್ಳೋವಾಗ ಕರಿಬೇಕಾದ್ರೆ. ಹಾಗೆ ಸ್ಟವನ್ನು ತುಂಬಾ ಹೈ ಫ್ಲೇಮಾಗಿ ಇಟ್ಕೊಂಡ್ರೆ ಸಬ್ಬಕ್ಕಿ ಬೇಯೋದಿಲ್ಲ ಮತ್ತು ಮೇಲೆ ಕಪ್ಪಾಗಿಬಿಡುತ್ತೆ ಬೇಗ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡು ಸಹ ಬೇಯಿಸ್ಕೊಂಡ್ರೆ ತುಂಬಾ ಕರೆಕ್ಟಾಗಿ ಹದವಾಗಿ ಬರುತ್ತೆ. ನೋಡಿ, ಕಲರು ಅಷ್ಟೇ ತುಂಬ ಕಪ್ಪಾಗಬಾರ್ದು. ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು. ನೋಡಿ, ಈಗ ಸಖತ್ ಕ್ರಿಸ್ಪಿಯಾಗಿರುವಂಥ ಸಬ್ಬಕ್ಕಿ ವಡೆ ಅಂದರೆ ಸಾಬೂದಾನ ವಡೆ ಸಹ ರೆಡಿ ಆಗಿದೆ. ಇಷ್ಟೇ, ನೀವು ಇದನ್ನು ಯಾರಾದರೂ ಸ್ಪೆಷಲ್ ಗೆಸ್ಟ್ ಬಂದಾಗ ಮಾಡ್ಬೋದು ಮತ್ತು ಹಬ್ಬದ ದಿನಗಳಲ್ಲೂ ಸಹ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇದನ್ನು ಕೆಚಪ್ ಜೊತೆಯಲ್ಲಿ ತಿಂದರೆ ಅಂತೂ ಸಖತ್ತಾಗಿರುತ್ತೆ. ನೀವೊಂದ್ಸರಿ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಬ್ಬಕ್ಕಿ ವಡೆನ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದನ್ನೊಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.